ಕೆಲವರ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಸಂಬಂಧ ಅನ್ನೋದು ಬೆಳೆದು ಬಿಡುತ್ತೆ. ಅದು ಅನೈತಿಕವಾಗಿ ಪರಿವರ್ತನೆಗೊಂಡು ಬಿಡುತ್ತೆ. ಈ ಸಂಬಂಧ ಸಾಕು ಅನಿಸಿದರೂ ಕೂಡ ಆ ಕಡೆ ಸೈಡ್ ಇರುವಂತಹ ಪುರುಷನಾಗಿರಲಿ ಸ್ತ್ರೀಯಾಗಿರಲಿ ಅದನ್ನು ಬಿಡೋಕ್ಕೆ ತಯಾರಿರೋದಿಲ್ಲ. ಆದರೆ ನಿಮಗೆ ಬಿಡಿಸಿಕೊಂಡು ಹೊರಗಡೆ ಬರಲೇಬೇಕು ಅಂತ ಅಂದುಕೊಳ್ಳುತ್ತಿರ್ತೀರಾ. ಅನೈತಿಕ ಸಂಬಂಧ ತೊಂದರೆ ಆಗ್ತಾ ಇದ್ದರೆ, ತುಂಬ ಹಿಂಸೆ ಅನ್ನಿಸ್ತಾ ಇದ್ದರೆ, ಅದರಿಂದ ಬಿಡುಗಡೆ ಆಗಬೇಕು ಅನ್ನೋದಾದರೆ ಇವತ್ತಿನ ವಿಡಿಯೋ ನಿಮಗಾಗಿ. ಅದೇನು ಅಂತ ಹೇಳ್ತೀನಿ, ಕೊನೆ ತನಕ ನೋಡಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ತುಂಬಾ ಒಳ್ಳೊಳ್ಳೆ ಮಾಹಿತಿಗಳು, ಪರಿಹಾರದ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದ ವಶೀಕರಣ ಸಮಸ್ಯೆಗಳು, ಮಾಟಮಂತ್ರದ ಸಮಸ್ಯೆಗಳು, ಅನೈತಿಕ ಸಂಬಂಧ, ಇಂತಹ ತೊಂದರೆಗಳು ಏನಾದರೂ ಇತ್ತು ಅನ್ನೋದಾದರೆ ಶಾಶ್ವತ ಪರಿಹಾರಕ್ಕಾಗಿ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗುತ್ತೆ. ಮಾನಸಿಕ ಒತ್ತಡದಲ್ಲಿ ಕೆಲವರ ಜೀವನಗಳು ಗೊತ್ತೋ ಗೊತ್ತಿಲ್ಲದೆಯೋ ಮುಳುಗಿ ಹೋಗುತ್ತಲೇ ಇರುತ್ತದೆ. ಸಾಮಾನ್ಯ ಇದು ಕೆಲವರ ಜೀವನದಲ್ಲಿ ನಡೆಯುತ್ತದೆ. ಅವರಿಗೆ ಪ್ರಾರಂಭದ ಹಂತದ ದಿನಗಳಲ್ಲಿ ಇದು ಚೆನ್ನಾಗಿತ್ತು, ಇನ್ನೂ ಮುಂದುವರಿಬೇಕು ಅನ್ನಿಸ್ತಾ ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಆಸಕ್ತಿ ಅನ್ನುವುದು ಎಲ್ಲದರ ಮೇಲೂ ಹೇಗೆ ಕಡಿಮೆ ಆಗುತ್ತೋ, ಅದು ಮಾನಸಿಕವಾಗಿರಬಹುದು, ದೈಹಿಕವಾಗಿರಬಹುದು, ತಮ್ಮ ವೈಯಕ್ತಿಕ ಜೀವನದ ಸಮಸ್ಯೆಗಳ ಒತ್ತಡದಿಂದ ಅದರ ಮೇಲೆ ಗಮನ ಕೊಡದೆ ಬಿಡಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡುತ್ತಿರುತ್ತಾರೆ. ಆದರೆ ನಿಮ್ಮ ಜೊತೆಯಲ್ಲಿ ಇರತಕ್ಕಂತಹ ನಿಮ್ಮ ಗೆಳೆಯನೋ ಗೆಳತಿಗೋ ಅದನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇರೋದಿಲ್ಲ. ಮತ್ತೆ ಬಂದು ಸೇರಬೇಕು ಅನ್ನೋ ಆಸೆ ಚಡಪಡಿಸುತ್ತಲೇ ಇರುತ್ತಾರೆ. ಹೀಗಾಗಿ ಇಂತಹ ಏನಾದರೂ ಸಮಸ್ಯೆಗಳು ಇದ್ದಾಗ ಬಿಡಿಸಿಕೊಂಡು ಅವನಿಗೂ ಕೂಡ ಅಥವಾ ಅವಳಿಗೂ ಕೂಡ ಮನ ಪರಿವರ್ತನೆ ಆಗಬೇಕು ಅಂದರೆ ಕೆಲವೊಂದು ತಾಂತ್ರಿಕ ವಿದ್ಯೆಯಿಂದ ಇದು ಶತಸಿದ್ಧವಾಗಿ ಸಾಧ್ಯವಾಗುತ್ತೆ. ಏನು ಮಾಡಬೇಕು ಗುರುಗಳೇ ಅನ್ನೋದಾದರೆ, ಮೊದಲನೇದಾಗಿ ನಿಮ್ಮ ಮನೆ ದೇವರ ಮುಂದೆ ಇಡುವಂತಹ ಈ ಕಲ್ಲು ಸಕ್ಕರೆ ಅಪರೂಪವಾದದ್ದು. ಎಲ್ಲ ಕಲ್ಲು ಸಕ್ಕರೆಗಳಲ್ಲೂ ಈ ಶಕ್ತಿ ಇರೋದಿಲ್ಲ. ಈ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಬಂದು ದೈವ ಅನುಗ್ರಹ ಆಗೋದಕ್ಕೆ ಮನೆ ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಸಂಕಲ್ಪ ಮಾಡಿ ಪೂಜೆ ಮಾಡಿ. ಏನಂತ ಹೇಳಬೇಕು, ಇಷ್ಟು ದಿವಸ ಮಾಡಿದಂತಹ ತಪ್ಪು ನನ್ನನ್ನು ಪ್ರಾಯಶ್ಚಿತ್ತವಾಗಿ ಕಾಡುತ್ತಿದೆ. ಮುಂದೆ ಈ ತಪ್ಪನ್ನು ನನ್ನ ಕೈಯಿಂದ ಮಾಡಿಸಲು ಬೇಡ. ನನಗೆ ಇದರಿಂದ ಯಾವ ತೊಂದರೆ ಆಗೋದು ಬೇಡ. ಈಗ ಮಾನಸಿಕವಾಗಿ ಕುಗ್ಗಿ ಹೋಗಿ ಶಿಕ್ಷೆಯನ್ನು ತನಗೆ ತಾನೇ ಅನುಭವಿಸುತ್ತಾ ಇದ್ದೇನೆ. ಈಗ ಆ ವ್ಯಕ್ತಿ ನನ್ನನ್ನು ಮತ್ತೆ ಕಾಡಿಸುತ್ತಿದ್ದಾನೆ. ಅವನು ನನ್ನನ್ನು ಬಿಟ್ಟು ಹೋಗುವಂತೆ, ಅವನ ಮನಸ್ಸಿಗೆ ನಾನು ಕಾಣಿಸುವಂತೆ ಆಗಬೇಕು ಅಂತ ಹೇಳಿಕೊಂಡು ಆ ಕಲ್ಲು ಸಕ್ಕರೆಯನ್ನು ಕುಟ್ಟಿ ಪುಡಿ ಮಾಡಿ ನೀರಿಗೆ ಹಾಕಿ ಕುಡಿದು ಬಿಡಬೇಕು. ಆಗ ಅವನ ಕಣ್ಣಿಗೆ ನೀವು ಕುರೂಪಿಯಾಗೋ ಅಥವಾ ನಿಮ್ಮ ಮೇಲೆ ಬೇರೆ ಯಾವುದೇ ರೀತಿಯ ಭಾವನೆಗಳು ಬರದೇ ಇರುವ ಹಾಗೆ ಆಗುತ್ತದೆ. ಈ ತಂತ್ರ ಪರಿಹಾರ ಮಾಡಬೇಕು ಅಂದರೆ ಅಪರೂಪದ ಕಲ್ಲು ಸಕ್ಕರೆಯನ್ನು ನೀವು ಈ ತಕ್ಷಣ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ. ಉಚಿತವಾಗಿ ಭವಿಷ್ಯವನ್ನು ಹೇಳುತ್ತಾ ಖಚಿತ ಪರಿಹಾರ ಮಾಡಿಕೊಡುತ್ತಾರೆ, ಖಂಡಿತ ಕೊಡ್ತಾರೆ.